ಸರ್ ನಮಸ್ತೆ. ಓಕೆ, ನಮಸ್ತೆ ಮೇಡಮ್. ಸರ್ ನಿಮ್ಮ ಜಿಲ್ಲೆಗೆ ಅಥವಾ ನಿಮ್ಮ ತಾಲೂಕಿಗೆ ಏನು ಕೊರತೆ ಇದೆ, ಏನು ಬೇಕು ಅನ್ಸುತ್ತೆ ಸರ್? ಮೇಡಮ್, ನಾವು ನೋಡಿದ ಪ್ರಕಾರ ಎಂಪ್ಲಾಯ್ಮೆಂಟ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಹ್ಮ್ ನಮ್ಮ ದಾಂಡೇಲಿ ಥರ ನಮ್ಮ ಯಲ್ಲಾಪುರದಲ್ಲೂ ಒಂದು ಫ್ಯಾಕ್ಟ್ರಿ ಏನಾದ್ರು ಇದ್ದರೆ ನಮ್ಮ ಜನರಿಗೆ ಎಂಪ್ಲಾಯ್ಮೆಂಟ್ ಇಲ್ಲೇ ಕ್ರಿಯೇಟ್ ಆಗ್ತಿತ್ತು. ಅದೇ ಥರ ನಮ್ಮ ಜಿಲ್ಲೆಗೆ ಮಾತಾಡಿದರೆ ಒಂದು ಎಮರ್ಜೆನ್ಸಿ ಹಾಸ್ಪಿಟಲ್ ಅಂತ ನಾವು ಭಾಳ ವರ್ಷದಿಂದ ಹೇಳ್ತಾ ಇದ್ದೇವೆ. ಅದೊಂದು ಆಗಿಬಿಟ್ರೆ ಅದೊಂದು ಭಾಳ ಇಂಪಾರ್ಟೆಂಟ್ ಆದ ಒಂದು ವಿಷಯ. ಓಕೆ. ಅದೊಂದು 2 ಪಾಯಿಂಟ್ ನಾನು ಹೇಳಿದ್ದೇನೆ ಅಷ್ಟೇ. ಬಟ್ ನಿಮ್ಮ ತಾಲೂಕಿನಲ್ಲಿ, ಯಲ್ಲಾಪುರ ತಾಲೂಕಿನಲ್ಲಿ ಇರ್ತಕ್ಕಂಥ ಒಂದಷ್ಟು ಫಾಲ್ಸ್ಗಳಿಗೆ ರಸ್ತೆ ಇಲ್ಲ. ಹೌದು, ನಮ್ಮ ಮೇಜರ್ ಟೂರಿಸ್ಟ್ ಡೆಸ್ಟಿನೇಷನ್ ಇವೆಲ್ಲ. ಹ್ಮ್ ಆದರೆ ಅಲ್ಲಿ ಹೋಗಲಿಕ್ಕೆ ರಸ್ತೆ ಭಾಳ ಕೆಟ್ಟದಾಗಿದೆ. ನಾವು ಮಾಗೋಡ್ ಫಾಲ್ಸ್ ತೊಗೊಂಡ್ರೆ, ಸಾತೋಡಿ ಫಾಲ್ಸ್ ತೊಗೊಂಡ್ರೆ ರಸ್ತೆ ಭಾಳ ಕೆಟ್ಟದಾಗಿದೆ. ಅದೊಂದು ಇಂಪ್ರೂವ್ಮೆಂಟ್ ಆಗಬೇಕು. ಸರ್, ಈಗ MP ಎಲೆಕ್ಷನ್ ಬರ್ತಾ ಇದೆ. ಓಕೆ ಯಾವ ಪಕ್ಷ ಬರಬೇಕು ಅಂತ ಹೇಳ್ತೀರಾ? ಮೇಡಮ್, ಯಾವ ಪಕ್ಷ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಆದರೆ ಯಾರು ಬಂದರೆ ಒಳ್ಳೆ ಕೆಲಸ ಮಾಡಬೇಕು ಅಷ್ಟೇ. ಯಾವ ಪಕ್ಷ ಅಂತ ನಾನು ಹೇಳೋದಿಲ್ಲ. ಆದರೆ ಕ್ಯಾಂಡಿಡೇಟ್ ಒಳ್ಳೆಯವ್ರು ಇರಬೇಕು, ಅಂಥವ್ರಿಗೆ ನೋಡಿ ನಾನು ಊಟ ಹಾಕ್ತೇನೆ. ನನ್ನ ಪರ್ಸ್ನಲ್ ಅಭಿಪ್ರಾಯ ಇದೆ. ಸರ್, ಈಗ ಹೊಸ ಪಕ್ಷದಿಂದ ಯಾರಾದರೂ ಅಭ್ಯರ್ಥಿ ಬಂದು ನಾವು ಒಳ್ಳೆ ಕಾರ್ಯಗಳನ್ನ ಮಾಡ್ತೀವಿ, ನಮಗೊಂದು ಅವಕಾಶ ಕೊಡಿ ಅಂತ ಕೇಳಿದ್ರೆ? ಡೆಫಿನೆಟ್ಲಿ ಮೇಡಮ್, ಅವಕಾಶ ಕೊಡಲೇಬೇಕು ಹೊಸಬರಿಗೆ. ನಾವು ಹಳೆದವರಿಗೆಲ್ಲ ನೋಡಿದ್ದೀವಿ. ಇವಾಗ ಹೊಸಬರಿಗೆ ಅವಕಾಶ ಸಿಗಬೇಕು. ಹೊಸ ಹೊಸ ಪಾರ್ಟಿಗಳು ಆಗಬೇಕು ಕರ್ನಾಟಕದಲ್ಲಿ. ಅವರಿಗೆ ಹೊಸ ಹೊಸ ಅವಕಾಶ ಸಿಗಬೇಕು. ಒಟ್ಟು ಬದಲಾವಣೆ ಬದಲಾವಣೆ ಬೇಕು. ಚೇಂಜ್ ಇಸ್ ದ ಅಲ್ಟಿಮೇಟ್ ವಿನ್ನರ್ ಮೇಡಮ್. ಸೊ ಚೇಂಜ್ ಆಗಲೇಬೇಕು.